ಯಾಕೆ ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಬರುತ್ತೆ, ಅವರು ಒಳ್ಳೇದ್ ಮಾಡಕ್ ಹೋದ್ರೆ ಅವ್ರಿಗೆ ಕೆಟ್ಟದಾಗತ್ತೆ. ಇದೇ ಪ್ರಶ್ನೆನ ಪಾರ್ವತಿ ದೇವಿ ಮಹಾದೇವನಿಗೆ ಕೇಳಿದಾಗ ಮಹಾದೇವ ಉತ್ತರಿಸ್ತಾರೆ, ದೇವಿ, ಬೆಂಕಿ ಪರೀಕ್ಷೆ ಮಾಡೋದು ಸೋತು ಶರಣಾದ ಭಸ್ಮವನ್ನಲ್ಲ, ಧೈರ್ಯವಾಗಿ ನಿಲ್ಲುವ ಚಿನ್ನವನ್ನ. ಮನುಷ್ಯರನ್ನ ಈ ವಿಧಿಯು ಶಿಕ್ಷಿಸ್ತಿಲ್ಲ, ಅವರನ್ನ ತಯಾರು ಮಾಡ್ತಿದೆ. ಯಾರಿಗೆ ಹೆಚ್ಚು ಕಷ್ಟಗಳು ಬರುತ್ತೋ, ನೋವುಂಟಾಗುತ್ತೋ, ಅವರ ಕರ್ಮವೆಲ್ಲ ತೊಳೆದು ಅವರ ಜನ್ಮ ಮೋಕ್ಷದ ಕಡೆ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕಷ್ಟಗಳಿಗೆ, ನೋವುಗಳಿಗೆ ಅಂತ್ಯನೇ ಇಲ್ವಾ ಸ್ವಾಮಿ ಅಂತ ಪಾರ್ವತಿ ದೇವಿ ಕೇಳಿದಾಗ, ಪ್ರತಿಯೊಂದು ಕಣ್ಣೀರು, ನೋವು, ನರಳಾಟವೆಲ್ಲ ಅವರ ಹೊಸ ಜೀವನಕ್ಕೆ ದಾರಿಯಾಗುತ್ತೆ. ಅವರ ಹಾಗೆ ಕಷ್ಟಪಡುವಂತ ಜೀವಿಗೆ ಅವರು ಮಾರ್ಗದರ್ಶಕವಾಗ್ತಾರೆ. ಮನುಷ್ಯ ಒಳ್ಳೆದನ್ನ ಬಯಸಿದಾಗ ಜನರೆಲ್ಲ ಕಲ್ಲಿನಿಂದ ಪೆಟ್ ಮಾಡ್ತಾರೆ, ಅದೇ ಜನ ಮುಂದೆ ಅವನನ್ನ ಎತ್ತಿ ಹಿಡಿತಾರೆ. ಯಾವಾಗ ಇಂಥ ಕಷ್ಟಗಳಿಗೆ ಆ ಮನುಷ್ಯ ಹೆದರ್ದಿರ ಧೈರ್ಯವಾಗಿ ನಿಲ್ತಾನೋ, ಆಗ ಇದರ ಅಂತ್ಯವಾಗುತ್ತೆ.